ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯಲ್ಲೂ ಈ ರೀತಿ ದಿಟ್ಟವಾದಂಥ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿದ್ವಿ. ನಾವು ಕೈ ಜೋಡಿಸಿ ಅವರಿಗೆ ಏನ್ ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾರೆ. ನಾವು ನಿಮ್ಮ ಮತದ ಹಕ್ಕನ್ನು ನೀವು ಉಳಿಸ್ಕೊಡಿ. ನಿಮ್ಮ ಮತ ಇದ್ರೆ ನಿಮ್ಮ ಬದುಕು, ರೈಟ್ ಟು ವೋಟ್, ರೈಟ್ ಟು ಲೀವ್ ಅಂತ ಹೇಳಿ ನಾವು ಎಲ್ಲರಿಗೂ ಕೂಡ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al-Sharia Group of Institutions, and by Ideal with G. ಅದನ್ನು ಮಾಡಿ ಅವರ ಹೆಸರನ್ನ ವಿಧಾನಸೌಧ ವಿಧಿ ಅಂತ ಹೇಳಿ ರಸ್ತೆಗೆ ಹಾಗೆ ಇವತ್ತು ಬಾಬೂಜಿ ಜೀವನ್ರಾಮ್ ಅವರ ಆದರ್ಶ ಚಿಂತನೆಗಳನ್ನು ನಾವೆಲ್ಲ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲ ಕೂಡ ಅವರ ಸಮಾಜ ಯಾವತ್ತೂ ಕೂಡ ಎಲ್ಲ ವರ್ಗದ ಜನರ ಬಗ್ಗೆ, ವಿಶೇಷವಾಗಿ ರೈತರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇರ್ತಕ್ಕಂಥ ಒಬ್ಬ ಶ್ರೀಮಂತ ನಾಯಕರ ಸ್ಮರಿಸುವಂಥ ಕೆಲಸ ಈ ಸರ್ಕಾರ ಮಾಡಿ ಅವರಿಗೆ ನಮನವನ್ನು ಸರ್. ಎನ್ಡಿಎ ನಾಯಕರು ಎಫ್ಐಆರ್ ಪ್ರಕ್ರಿಯೆ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಸರ್. ನೋಡಿಯಪ್ಪ, ನಮ್ಮದು ಎಸ್ಐಆರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮಾಡುವಂಥ ರೀತಿಯಲ್ಲಿ ನಮ್ಮದೇ ಆದಂಥ ಭಿನ್ನ ಅಭಿಪ್ರಾಯ ಇದೆ. ನಾವಿದನ್ನಾಲೆ ಕೋರ್ಟಲ್ಲೂ ಕೂಡ ನಮ್ಮ ವಾದವನ್ನು ಸಲ್ಲಿಸಿದ್ದೇವೆ. ಆದರೂ ಕೂಡ ಕೋರ್ಟಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅದು ಕೂಡ ಮತ್ತೆ ನಾವು ಅದರ ವಿಚಾರವನ್ನು ಏನು ಆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ರೆ ಅದರ ವಿಚಾರದಲ್ಲಿ ನಾವು ಕೂಡ ಕೋರ್ಟಿಗೆ ಹಾಕೊಂಡಿದ್ದೇವೆ. ಅದರ ಮಧ್ಯದಲ್ಲಿ ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯಲ್ಲೂ ಈ ರೀತಿ ದಿಟ್ಟವಾದಂಥ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿದ್ವಿ. ನಾವು ಕೈ ಜೋಡಿಸಿ ಅವರಿಗೆ ಏನ್ ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಮತದ ಹಕ್ಕನ್ನು ನೀವು ಉಳಿಸ್ಕೊಡಿ. ನಿಮ್ಮ ಮತ ಇದ್ರೆ ನಿಮ್ಮ ಬದುಕು, ರೈಟ್ ಟು ವೋಟ್, ರೈಟ್ ಟು ಲೀವ್ ಅಂತ ಹೇಳಿ ನಾವು ಎಲ್ಲರಿಗೂ ಕೂಡ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಎಲ್ಲ ಪಾರ್ಟಿಯವರು ಕೂಡ BLAಗಳನ್ನು ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಚುನಾವಣಾ ಆಯೋಗ ಅವಕಾಶ ಕೊಟ್ಟಿದೆ. ಅವರು ಕೂಡ ಬಿಜೆಪಿಯವರು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸೇವೆ ಮಾಡಬಹುದು, ಸಹಾಯ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಇದು ಅವರು SIRನ ಅವರ ಅಧಿಕಾರಿಗಳು ಅವ್ರಿಗೆ ಏನು ಮಾರ್ಗದರ್ಶನ ಇದೆ ಅದ್ರ ಪ್ರಕಾರ ಮಾಡ್ತಾರೆ. ನಾವು ಸರ್ಕಾರದವರು ಯಾವ ರೀತಿ ಮಧ್ಯಪ್ರವೇಶ ಮಾಡಿಲ್ಲ. ಆದ್ರೆ ಅವ್ರಿಗೇನು ಆತಂಕ ಅಂದ್ರೆ ನಮ್ಮ ಜನರಿಗೆ ಸರ್ಕಾರ ಇಷ್ಟು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಇದೆ. ಅವ್ರ ಎಲೆಕ್ಷನ್ ಕಮಿಷನ್ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋದು ಅವರು ವ್ಯಕ್ತಪಡಿಸಿದ್ದಾರೆ. ಇದನ್ನು ರದ್ದು ಮಾಡಬೇಕು ಅಂತ ಹೇಳಿದ್ರೆ ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದ್ದಂಥ ವಿಚಾರ. ನಾವು ಕೂಡ ಅನೇಕ ವಿಚಾರದಲ್ಲಿ ಇವತ್ತು ಎಲ್ಲರಿಗೂ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ತೆಗೆದುಕೊಂಡಿದ್ದಾರೆ. ಸುಮಾರು 4.25 ಕೋಟಿಯಷ್ಟು ಜನ OBC ಸರ್ಟಿಫಿಕೇಟು, SC ಸರ್ಟಿಫಿಕೇಟು, ST ಸರ್ಟಿಫಿಕೇಟು, ಮೈನಾರಿಟಿ ಸರ್ಟಿಫಿಕೇಟ್ ಎಲ್ಲ ತೆಗೆದುಕೊಂಡಿದ್ದಾರೆ. ಅದನ್ನು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಆಮೇಲೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅದನ್ನು ಕೂಡ ಇವತ್ತು ನಮ್ಮ ತಹಶೀಲ್ದಾರ್, ಉಪ ತಹಶೀಲ್ದಾರ್ಗಳಿಗೆ ಹೇಳಿ ಯಾರು ವಾಸಪತ್ರ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ 72ನೇ 2002ನೇ ಮತದಾನದ ಹಕ್ಕು ಮತದಾನ ಇರುವಂಥದ್ದು ದಾಖಲೆ ಯಾರದ್ದು ಇರುವುದಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಅದಕ್ಕೂ ಕೂಡ ಡೌನ್ಲೋಡ್ ಮಾಡಲಿಕ್ಕೆ ಇವತ್ತು ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಸರ್ಕಾರ ಎಲ್ಲ ಜನರಿಗೂ ಕೂಡ ನಿಮ್ಮ ಮತದ ಹಕ್ಕನ್ನು ಕರ್ನಾಟಕ ರಾಜ್ಯದಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅವ್ರದ್ದೊಂದು ದೊಡ್ಡ ಕುತಂತ್ರ ಏನಿದೆ ಅಂದ್ರೆ ಬಡವ್ರ ಮೇಲೆ ಏನಾದ್ರು ಮಾಡಿ ತೊಂದರೆ ಮಾಡಬೇಕು, ಅಲ್ಪಸಂಖ್ಯಾತ ತೊಂದರೆ ಮಾಡಬೇಕು. ಸುಮ್ಮನೆ ಬಾಂಗ್ಲಾದೇಶಗಳಿಗೋಸ್ಕರ ಮಾಡ್ತೀವಿ. ಎಲ್ಲಿ ಯಾವ ಬಾಂಗ್ಲಾದೇಶ? ನಿನ್ ಕೈಯಲ್ಲಿ ಅಧಿಕಾರ ಇತ್ತಲ್ಲಪ್ಪ, ಬಾಂಗ್ಲಾದೇಶದೆಲ್ಲ ಓಡಿಸ್ಬೇಕಾಯ್ತು. ಯಾರು ಬೇಡ ಅಂತ ನಾವ್ಯಾರು ಬಾಂಗ್ಲಾದೇಶದವರು ಮತ್ತು ಈ ರಾಜ್ಯದಲ್ಲಿ ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಮತದಾನ. ಪಾಪ ಎಷ್ಟೋ ಜನಕ್ಕೆ ವಿದ್ಯೆ ಇರುವುದಿಲ್ಲ, ಬುದ್ಧಿ ಇರುವುದಿಲ್ಲ, ಕೆಲವರಿಗೆ ವಿಚಾರಗಳು ಗೊತ್ತಿರುವುದಿಲ್ಲ. ಅದಕ್ಕೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಈಗ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ಏನ್ ಮಾಡಿದ್ದಾರೆ? ಯಾರು ಈ ಫುಡ್ ಆಕ್ಟ್ ಯಾರು ತಂದಿದ್ದು? ಮನಮೋಹನ್ ಸಿಂಗ್ ಅವರು ತಂದ್ರು. ಎಲ್ಲರಿಗೂ ಪಡಿತರ ಚೀಟಿ ಕೊಡಬೇಕು ಅಂತ ಹೇಳಿದ್ರು. ಅವರೇನು ಕಾನೂನು ಮಾಡಿಬಿಟ್ಟಿದ್ದಾರೆ,
ಯಾರ್ಯಾರಿಗೆ ಮತದಾನ ಇಲ್ಲ ಆ ಫುಡ್ ಅನ್ನ ಕಿತ್ತಾಕ್ತೀವಿ ಅಂತೇಳಿ ಆದೇಶ ಕೊಟ್ಟರು. ಬಿಹಾರಲ್ಲೂ ಕೊಟ್ಟಿದ್ದಾರೆ. ನಿಮ್ಗೆ ಬೇಕಾದ್ರೆ ಆದೇಶದ ಪ್ರತಿಯನ್ನ ಕೊಡ್ತೇವೆ. ಅದಕ್ಕೆ ನಾನು ಜನರಿಗೆ, ಯಾಕೆಂದ್ರೆ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿ ಯಾಕೆ ಕೊಟ್ಟರೆ ನಾವು ಇವತ್ತು ಏನು ಹಣ ದುಬ್ಬರ ಆಗ್ತಾ ಇದೆ, ಏನು ಬೆಲೆ ಏರಿಕೆ ಏನಾಗ್ತಾ ಇದೆ, ಆದಾಯ ಏನು ಕಡಿಮೆ ಆಗ್ತಾ ಇದೆ, ಪ್ರತಿ ಹಂತದಲ್ಲೂ ಕೂಡ ಏನಾಗ್ತಾ ಇದೆ, ಇದಕ್ಕೆ ಸಹಾಯ ಆಗಬೇಕು ಅಂತೇಳಿ ನಾವು ಇಂಥ ಒಂದು ದೊಡ್ಡ ಗ್ಯಾರಂಟಿ ತೀರ್ಮಾನ ಮಾಡಿದ್ವಿ. ನಾವು ಮಾಡಿದ ತೀರ್ಮಾನ ಇವತ್ತು ಬಿಜೆಪಿಯವರು, ಕೇಂದ್ರ ಸರ್ಕಾರ, ಎನ್ಡಿಎ ಸರ್ಕಾರ, ಇದು ಕಾಂಗ್ರೆಸ್ ಅವರು ಮಾಡಂತ ಒಂದು ತೀರ್ಮಾನದಲ್ಲಿ ಅರ್ಥ ಇದೆ ಅಂತೇಳಿ ಅವರು ಕೂಡ ಅಳವಡಿಸಿಕೊಂಡು ಅವರೆಲ್ಲ ಎಲೆಕ್ಷನ್ ಅಲ್ಲಿ ಕೂಡ ಘೋಷಣೆ ಮಾಡಿ ಒಂದೊಂದು ತಿಂಗಳು ಮುಂಚಿತವಾಗಿ 10 ತಿಂಗಳದು ದುಡ್ಡನ್ನು ಒಂದೇ ಸತಿ 10,000, 20,000 ಎಲ್ಲ ಕೊಡುವಂತ ಕೆಲಸ ಮಾಡ್ತೇವೆ. ಸೊ ನಾವು ಕರ್ನಾಟಕ ಒಂದು ಮಾಡೆಲ್. ಇವತ್ತು ನಾವು ಏನು ಅಡ್ವರ್ಟೈಸ್ಮೆಂಟ್ ಏನ್ ಕೊಟ್ಟಿದ್ದೀವಿ, ಏನು ನಾವು ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ, ಇದು ನನ್ನ ವೈಯಕ್ತಿಕವಾದ ವಿಚಾರ. ಈ ರಾಜ್ಯದ ಒಬ್ಬ ಸರ್ಕಾರ ನಡೆಸಿದಂತ ಒಬ್ಬ ಮುಖ್ಯಸ್ಥನಾಗಿ ನಾನು, ಡಾಕ್ಟರ್ ಪರಮೇಶ್ವರ್, ನಮ್ಮ ಮಂತ್ರಿಗಳು, ನಮ್ಮ ಶಾಸಕರಿಗೆ, ಎಲ್ಲ ಜನರು ಕೂಡ ನೀವು ಮತದಾನದ ಹಕ್ಕನ್ನು ಕೊಡಿಸಿ ಅಂತೇಳಿ ಫಸ್ಟ್ ಟೈಮ್ ನಾವು ಪ್ರತಿ ಒಂದು ಬೂತ್ ನಲ್ಲೂ ಕೂಡ ಅವರಿಗೆ ಹೆಲ್ಪ್ ಡೆಸ್ಕ್ ನಾವು ಮಾಡ್ತಾ ಇದ್ದೀವಿ. ಇದಕ್ಕಿನ್ನ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ. ಸೊ ನಾವು ಮಾಡಿರೋಂತ ಕೆಲಸಕ್ಕೆ ಅವರು ಅಭಿನಂದನೆ ಸಲ್ಲಿಸಬೇಕು. ಇಡೀ ಚುನಾವಣಾ ಆಯೋಗ ಅಭಿನಂದಿಸಿದೆ. ಬರ್ಲಿ, ತನಿಖೆ ಮಾಡಲಿ, ಏನ್ ಬೇಕಾದ್ರೂ ಮಾಡಲಿ. ಯಾರೋ ಹೋಗಿ BLAಗಳು ಅಂತ ನಮ್ಮ ಪ್ರತಿನಿಧಿಗಳ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ BLAಗಳಿಗೆ ಅಪಾಯಿಂಟ್ ಮಾಡಕ್ ಅವಕಾಶ ಇದೆ. ಅವ್ರಿಗೆ ಕೆಲವು ಕಡೆ ಎಲ್ಲ ಹೋಗಿ ಜಾಗೃತಿ ಮೂಡಿಸ್ತಾ ಇರ್ಬೋದು. ಆ ಮೂಡಿಸೋಂತ ಕೆಲಸ ಅವ್ರು ಮಾಡ್ತಾ ಇರ್ಬೋದು. ನಾನು ಎಲ್ಲ MLAಗಳಿಗೆ, ಡಿಫೀಲ್ಡ್ ಕ್ಯಾಂಡಿಡೇಟ್ಗೆ, ನಮ್ಮ ಪಾರ್ಟಿಯವರಿಗೆಲ್ಲ ಕರೆದು ಹೇಳಿದ್ದೀನಿ, ಹುಷಾರಪ್ಪ, ನಿಮ್ಮ ಮತದ ಹಕ್ಕು ದೊಡ್ಡ ಸಂಚು ನಡೀತಾ ಇದೆ ಬೇರೆ ರಾಜ್ಯದಲ್ಲಿ ನಂತರ, ನೀವು ಹುಷಾರಾಗಿರಿ ಅಂತ ನಾನು ಹೇಳಿದ್ದೇನೆ. ತಪ್ಪೇನಿದೆ, ಅದು ಇದು ನನ್ನ ಡ್ಯೂಟಿ ಅಲ್ವಾ? ನಿಮ್ ಓಟ್ ಉಳಿಸುವಂತದ್ದು ಡ್ಯೂಟಿ ಅಲ್ವಾ? ನಿಮ್ ರಕ್ಷಣೆ ಮಾಡ್ಬೇಕಾದಂತ ಡ್ಯೂಟಿ ಅಲ್ವಾ? ನಿಮ್ಗೇನು ನಾವು ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತಾ ಇದೀವಿ, ಬಡವರಿಗೆ ಅದನ್ನೆಲ್ಲ ಕೊಡಬೇಕಾದ ನಮ್ ಡ್ಯೂಟಿ ಅಲ್ವಾ? ಇದ್ರ ಬಗ್ಗೆ ನಮ್ಮ ಆಲೋಚನೆ ಇದೆ. ಪಾಪ ರಾಜಕಾರಣ ಮಾಡ್ತಾವ್ರೆ, ರಾಜಕಾರಣ ಮಾಡೋರಿಗೆ ಬೇಡನಕ್ಕಾಗ್ತದ? ಟೀಕೆ ಮಾಡ್ತಾ ಇದಾರೆ, ಟೀಕೆ ಮಾಡೋರಿಗೆ ಬೇಡನಕ್ಕಾಗ್ತದ? ಎಲಬಿಲ್ಲ ನಾಲಿಗೆ ಮಾಡ್ಲಿ. ಟೀಕೆ ನಾನು ಹೇಳಿದ್ದೇನೆ ಹಿಂದೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ. ಸೊ ಅವ್ರು ಮಾಡೋಂತ ಟೀಕೆಗಳ ಸತ್ತೋಗ್ತವೆ, ನಾವು ಮಾಡೋಂತ ಕೆಲಸ ಉಳಿತದೆ. ಈ ರಾಜ್ಯದ ಮತದಾರರಿಗೆ ಎಲ್ಲರೂ ಕೂಡ ಹಕ್ಕನ್ನು ಕೊಡಬೇಕು. ನಮ್ಮ ಸರ್ಕಾರದ ಏನು ನಾವು ಇದನ್ನ ನಮ್ಮದೇ ಆದಂತ ವಿರೋಧ ಇದ್ರೂ ಕೂಡ ನಾವು ಇದಕ್ಕೆ ಗೌರವ ಕೊಡಬೇಕು ಅಂತೇಳಿ ಸಂವಿಧಾನದ ರಕ್ಷಣೆ, ಮತದಾನ ಹಕ್ಕನ್ನ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಆ ಡ್ಯೂಟಿ ನಾವು ಮಾಡ್ತೀವಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಅವರು ದೂರು ಕೊಟ್ಟಿದೆ ಸರ್ ಚುನಾವಣಾ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ. SIR ಪ್ರಕ್ರಿಯೆ ಸ್ಥಗಿತ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಅವರು. ನಾನು ಪರಮೇಶ್ವರ್ ಅವರು, ಅದು ನಮ್ಮ ಡ್ಯೂಟಿ ಅಲ್ಲ. ನಾನು ಪರಮೇಶ್ವರ್ ಅವರು ಮತ್ತು ಆ ಭಾಗದ ಮಂತ್ರಿಗಳು ನಾವೆಲ್ಲ ಈಗ ಬೀದರ್ಗೆ ಹೋಗ್ತಾ ಇದ್ವಿ. ಅನುಭವ ಮಂಟಪ, ಫಸ್ಟ್ ಅಲ್ಲಿ ಅನುಭವ ಮಂಟಪ ಇಡೀ ಪ್ರಪಂಚದಲ್ಲೇ ಮೊದಲನೇ ಅದು ಅನುಭವ ಮಂಟಪ ಬಸವಣ್ಣವರು ಮಾಡಿದಂತ ಅಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಕೆಲವು ಗಂಟೆಗಳ ಸ್ಪೆಂಡ್ ಮಾಡ್ತಾ ಇದೀವಿ. ಅದಾದ್ಮೇಲೆ ನಾವು ಹೋಗಿ ಗುಲ್ಬರ್ಗಾ ಡಿವಿಷನ್ ಮಳೆ ವಿಚಾರ ಏನಿದೆ, ಸಮಸ್ಯೆ ವಿಚಾರ ಇದೆ, ಆಲಿಸಿ ಅವರಿಗೆ ಮಾರ್ಗದರ್ಶನ ಕೊಡುವಂತ ಕೆಲಸ ಮಾಡ್ತಾ ಇದ್ವಿ. ಈಗೇನೋ ಸ್ವಲ್ಪ ಈ ತುಂಗಭದ್ರಾಗೆ ಮತ್ತು ಆಲ್ಮಟ್ಟಿಗೆ ಸ್ವಲ್ಪ ಒಳಹರಿವು ಬರ್ತಾ ಇದೆ. ಅದನ್ನು ಕೂಡ ನಾನು ಗಮನಿಸಿದ್ದೇನೆ. ಅದು ಕೂಡ ಅಲ್ಲಿ ರಿವ್ಯೂ ಮಾಡ್ತೇನೆ. ಮಾಡಿ ಏನು, ಯಾಕೆಂದ್ರೆ ಕೆರೆಗಳಿಗೆ ಕುಡಿಯೋ ನೀರಿಗೆ ಬಹಳ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಆ ಕೆಲಸದ ಬಗ್ಗೆ ನಾನು ಏನು ಹೇಳಬೇಕು, ಖಂಡಿತ ನಾವೆಲ್ಲ ಸೇರಿ ಮಾಡ್ತೀವಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.